ಯಡಿಯೂರಪ್ಪ ವಿರುದ್ಧ ಕಾಂಗ್ರೆಸ್ ಸೇಡಿನ ರಾಜಕೀಯ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ ನಾಯಕರು. ಲೋಕಸಭೆ ಚುನಾವಣೆಯಲ್ಲಿ ಸೋಲಿನ ಬಳಿಕ ಕಾಂಗ್ರೆಸ್ ಹತಾಶೆ. ಸೋಲಿನ ಹತಾಶೆಯಿಂದ ಕಾಂಗ್ರೆಸ್ ಈ ಮಟ್ಟಕ್ಕೆ ಇಳಿದಿದೆ. ಇಷ್ಟು ತಿಂಗಳು ಸುಮ್ಮನಿದ್ದು ಈಗ ಏಕಾಏಕಿ ಕೇಸ್ ಚುರುಕುಗೊಳ್ಳಲು ಕಾರಣವೇನು? ರಾಹುಲ್ ಗಾಂಧಿಯನ್ನ ಕೋರ್ಟ್ ನಲ್ಲಿ ನಿಲ್ಲಿಸಿದ್ದಕ್ಕೆ ಪ್ರತಿಕಾರನ? ಸರ್ಕಾರದ ದಿಢೀರ್ ನಡೆಯಿಂದ ಹುಟ್ಟಿಕೊಂಡ ಹಲವು ಅನುಮಾನ. ಬಿ ರಿಪೋರ್ಟ್ ಹಾಕುವ ಕೇಸ್ಗೆ ಮರುಜೀವ ಕೊಡ್ತಿದ್ದಾರೆ ಎಂದ ರಾಘವೇಂದ್ರ. ಇದು ರಾಜಕೀಯ ಪ್ರೇರಿತ ಅಂತ ಕಾಗೇರಿ ವಾಗ್ದಾಳಿ ಮಾಡಿದ್ದಾರೆ. ಕ್ರಮ ಕೈಗೊಳ್ಳದೆ 3 ತಿಂಗಳು ಸುಮ್ಮನೆ ಇದ್ದಿದ್ದು ಯಾಕೆ ಎಂದು ಸಿಟಿ ರವಿ ಗರಂ ಆಗಿದ್ದಾರೆ. ಸರ್ಕಾರಕ್ಕೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ ಬಿಜೆಪಿ ನಾಯಕರು. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಕಾಂಗ್ರೆಸ್ ಸೇಡಿನ ರಾಜಕೀಯ ಮಾಡ್ತಿದೆ ಅಂತ ಬಿಜೆಪಿ ನಾಯಕರು ಗುಡುತ್ತಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಮೇಲೆ ದಾಖಲಾಗಿದ್ದ ಪೋಕ್ಸೋ ಕಾಯ್ದೆಗೆ ಸಂಬಂಧಿಸಿದಂತೆ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ ನಾಯಕರು. ಸದಾಶಿವನಗರದಲ್ಲಿ ಏನು ದಾಖಲಾಗಿತ್ತು ಪೋಕ್ಸೋ ಕಾಯ್ದೆ, ಈ ವಿಚಾರವಾಗಿ ಈಗ ಬಿಜೆಪಿ ನಾಯಕರು ಗುಡುಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ಬಳಿಕ ಕಾಂಗ್ರೆಸ್ ಹತಾಶೆಯಾಗಿತ್ತು. ಸೋಲಿನ ಹತಾಶೆಯಿಂದ ಕಾಂಗ್ರೆಸ್ ಈ ಮಟ್ಟಕ್ಕೆ ಇಳಿದಿದೆ ಅಂತ ಗುಡುತ್ತಾ ಇದ್ದಾರೆ. ಇಷ್ಟು ತಿಂಗಳು ಸುಮ್ಮನಿದ್ದು ಈಗ ಏಕಾಏಕಿ ಕೇಸನ್ನ ಚುರುಕುಗೊಳ್ಳಲು ಏನು ಕಾರಣ? 3 ತಿಂಗಳು ಸುಮ್ಮನೆ ಇದ್ದು ದಿಢೀರಂತ ಈಗ ಈ ಕೇಸಿನ ವಿಚಾರವಾಗಿ ಮಾತಾಡ್ತಿರೋದು ಯಾಕೆ? ಈ ಕೇಸನ್ನ ಇಷ್ಟು ಚುರುಕು ಮಾಡ್ತಿರೋದು ಯಾಕೆ ಅಂತ ರಾಹುಲ್ ಗಾಂಧಿಯನ್ನ ಕೋರ್ಟ್ ನಲ್ಲಿ ನಿಲ್ಲಿಸಿದ್ದಕ್ಕೆ ಪ್ರತಿಕಾರನ? ಇತ್ತೀಚೆಗಷ್ಟೇ ಲೋಕಸಭೆಯ ಚುನಾವಣೆಯ ಹೊತ್ತಿನಲ್ಲಿ ಕಾಂಗ್ರೆಸ್ ಆಧಾರ ರಹಿತವಾಗಿ ಬಿಜೆಪಿ ಮೇಲೆ ಜಾಹೀರಾತನ್ನ ನೀಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ, ಡಿಸಿಎಂ ಮತ್ತು ರಾಹುಲ್ ಗಾಂಧಿಯನ್ನ ಕೋರ್ಟ್ ಮೆಟ್ಟಿಲೇರುವಂತೆ ಮಾಡಿತ್ತು ಬಿಜೆಪಿ. ಹೀಗಾಗಿ ಈಗ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕಾಂಗ್ರೆಸ್ ಸರ್ಕಾರ ದಿಢೀರ್ ಅಂತ ಈ ಒಂದು ಬಿಎಸ್ವೈ ವಿರುದ್ಧ ಇರುವಂತ ಪ್ರಕರಣ ಏನಿದೆ ಪೋಕ್ಸೋ, ಇದನ್ನ ಚುರುಕುಗೊಳಿಸ್ತಾ ಅಂತ ಬಿಜೆಪಿ ನಾಯಕರೀಗ ಗುಡುಕ್ತಾ ಇದ್ದಾರೆ. ಸರ್ಕಾರದ ದಿಢೀರ್ ನಡೆಯಿಂದ ಹುಟ್ಟಿಕೊಂಡ ಹಲವು ಅನುಮಾನ ಯಾಕೆ? ಬಿ ರಿಪೋರ್ಟ್ ಹಾಕಬೇಕಾಗಿರುವಂತ ಕೇಸ್ಗೆ ಮರುಜೀವ ಕೊಡ್ತಿದ್ದಾರೆ ಅಂತ ರಾಘವೇಂದ್ರ ಗುಡುಕ್ತಾ ಇದ್ದಾರೆ. ರಾಘವೇಂದ್ರ ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಭರ್ಜರಿಯಾಗಿ ಗೆದ್ದಿದ್ದಾರೆ. ಬಿಎಸ್ವೈಯ ಪುತ್ರ ರಾಘವೇಂದ್ರ ಈಗ ಬಿ ರಿಪೋರ್ಟ್ ಹಾಕುವಂತ ಕೇಸ್ಗೆ ಮರುಜೀವ ಕೊಡ್ತಿದ್ದಾರೆ ಅಂತ ಗರಂ ಆಗಿದ್ದಾರೆ. ಇದು ರಾಜಕೀಯ ಪ್ರೇರಿತ ಅಂತ ಕಾಗೇರಿ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ಕ್ರಮ ಕೈಗೊಳ್ಳದೆ 3 ತಿಂಗಳು ಸುಮ್ಮನೆ ಇದ್ದಿದ್ದು ಯಾಕೆ ಅಂತ ಸಿಟಿ ರವಿ ಅವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ದಿಢೀರಂತ ಈ ಕೇಸನ್ನ ಚುರುಕುಗೊಳಿಸ್ತಿದ್ದಂತೆ ಈಗ ಬಿಜೆಪಿ ನಾಯಕರು ಗುಡುಕ್ತಾ ಇದ್ದಾರೆ. ಸರ್ಕಾರಕ್ಕೆ ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಬಿಜೆಪಿ ನಾಯಕರು.